ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಇದು ನನ್ನ ಮೊದಲನೇ ವಿಲಾಗ್. ಯಾರ್ಯಾರು ನನ್ನ ಚಾನಲ್ ನೋಡ್ತಿದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೇ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಿಮಗೆ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಡೈಲಿ ಅಪ್ಲೋಡ್ ಮಾಡ್ತಿರ್ತೇನೆ. ಇವತ್ತು ನಾನು ಹೇಳೋಕೆ ಹೊರಟಿರೋದು ವಿಜಯನಗರ AC ಅಂಡರ್ಗ್ರೌಂಡ್ ಮಾರ್ಕೆಟ್ ಬಗ್ಗೆ. ಇದು 13 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದ್ದು, ಇನಾಗ್ರೇಷನ್ ಆದ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಚಾಲನೆಯಲ್ಲಿತ್ತು. ತದನಂತರ ವ್ಯಾಪಾರಿಗಳು ಎಲ್ಲರೂ ಇಲ್ಲಿ ವ್ಯಾಪಾರ ಆಗ್ತಾ ಇಲ್ಲ ಸರಿಯಾಗಿ ಅಂತೇಳಿ ಮೊದಲಿನಂತೆ ಮತ್ತೆ ಫುಟ್ಪಾತ್ ಮೇಲೆ ಅವರ ಶಾಪ್ಗಳನ್ನು ಮೊದಲಿನಂತೆ ನಡೆಸ್ತಿದ್ದರು. ಈಗ ಆ ಅಂಡರ್ ಪಾಸ್ ಅಲ್ಲಿ ಹೇಗಾಗಿದೆ ಅಂತಂದ್ರೆ, 1-2 ಶಾಪ್ ಮಾತ್ರ ಇದೆ. ಮಿಕ್ಕಿದ್ದೆಲ್ಲ ಕಗ್ಗತ್ತಲೆ ತರ, ಒಳ್ಳೆ ಬೂತ್ ಬಂಗ್ಲೆ ತರ ಆಗಿದೆ. ಒಳಗಡೆ 1-2 ಶಾಪ್ ಮಾತ್ರ ಇದೆ. ಅಲ್ಲಿ ನಾನು ಮೇಲೆ ವಿಚಾರಿಸಿದ ಪ್ರಕಾರ ವ್ಯಾಪಾರಸ್ಥರು, ನಮಗೆ ಕೆಲವೊಬ್ರು ವೃದ್ಧರಿದ್ದಾರೆ, ಕೆಲವೊಬ್ರು ಹ್ಯಾಂಡಿಕ್ಯಾಪ್ಸ್ ಇದ್ದಾರೆ, ಅವರಿಗೆಲ್ಲ ಕೆಳಗಡೆ ಬಂದು ವ್ಯಾಪಾರ ಮಾಡಕ್ ಆಗಲ್ಲ, ಅಂಥವರು ಮೇಲೇನೆ ಮಾಡ್ತಿದ್ದಾರೆ. ಇನ್ನು ಕೆಲವರು ಅವರೆಲ್ಲ ಚೆನ್ನಾಗಿದ್ರು ಕೆಳಗಡೆ ಸರ್ ಯಾರು ವ್ಯಾಪಾರ ಬರಲ್ಲ, ಇಷ್ಟು ಕೆಳಗಡೆ ಫುಟ್ಪಾತ್ ಮೇಲೆ ಆದ್ರೆ ಅಟ್ಲೀಸ್ಟ್ ಜನ ಹೋಗ್ತಾ ಬರ್ತಾ ನೋಡ್ತಿರ್ತಾರೆ, ಅವರಿಗೆ ಆಕರ್ಷಣೆ ಆಗಿ ಅದು ಇದು ತಗೋಬೇಕು ಅನ್ಸುತ್ತೆ. ಇಲ್ಲಿ ಕೆಳಗಡೆ ಯಾರು ಬರ್ತಾರೆ, ಯಾರು ಬರಲ್ಲ, ನಮಗೆಲ್ಲ ಲಾಸ್ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಆದ ಕಾರಣ ಇದು 13 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿನೂ ವೇಸ್ಟ್. ಯಾಕಂದ್ರೆ ಬೆಂಗಳೂರಲ್ಲಿ ಎಲ್ಲೂ ಇಲ್ಲ ಈ ಥರದ್ದು ವ್ಯವಸ್ಥೆ. ವಿಜಯನಗರದಲ್ಲಿ ಬಿಟ್ಟರೆ ಮತ್ತೆ ಎಲ್ಲೂ ಇಲ್ಲ. ಬೇರೆ ಕಡೆ ಎಲ್ಲ ಕಡೆನೂ ಫುಟ್ಪಾತ್ ಮೇಲೇ ಮಾಡೋದು, ವ್ಯವಹಾರ ನಡೆಸೋದು. ಬಟ್ ಇಲ್ಲಿ ಮಾತ್ರ ಇಷ್ಟು ಸುವ್ಯವಸ್ಥಿತವಾಗಿ ಅಷ್ಟು ಕೋಟಿ ಖರ್ಚು ಮಾಡಿ ನಿರ್ಮಾಣ ಮಾಡಿದ್ದಾರೆ. ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಅದು ನೋಡಿದರೆ 1-2 ಶಾಪ್ಗಳಲ್ಲಿ ಮಾತ್ರ ಜನ ಶಾಪ್ ಇಟ್ಟಿದ್ದಾರೆ. ಅಲ್ಲಿ ಅವರಿಗೂ ಪಾಪ ವ್ಯಾಪಾರ ಏನೂ ಆಗ್ತಾ ಇಲ್ಲ. ಮಿಕ್ಕಿದ್ದೆಲ್ಲ ನೋಡಿ, ನೀವೇ ನೋಡ್ತಾ ಹೋಗಿ ವಿಡಿಯೋದಲ್ಲಿ ಹೆಂಗೆ ಕೆಲವೊಂದು ಕಡೆ ಲೈಟಿಂಗ್ಸೇ ಇಲ್ಲ, ಎಲ್ಲ ಹೋಗ್ಬಿಟ್ಟಿದೆ. ಒಳ್ಳೆ ಬೂತ್ ಬಂಗ್ಲೆ ಥರ ಆಗಿದೆ. ಒಳಗಡೆ ಒಬ್ಬೊಬ್ಬರೇ ಓಡಾಡೋಕ್ಕೆ ಭಯನೂ ಆಗುತ್ತೆ. ಹಾಗೇ ನೋಡ್ತಾ ಹೋಗಿ, ನಾನು ಕಂಪ್ಲೀಟಾಗಿ ಎಲ್ಲ ವೀಡಿಯೋನು ಡೀಟೇಲ್ ಆಗಿ ಮಾಡ್ಕೊಂಬಂದಿದ್ದೀನಿ. ವಿಡಿಯೋ ಮಾಡ್ತೀನಿ, ಮತ್ತೆ ವಾಪಸ್ ಶಿಫ್ಟ್ ಆಗ್ತಿದ್ದಾರೆ ತಾನೇ ಕೆಳಗೆ. ಅಷ್ಟು ದುಡ್ಡು ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿ ಎಸ್ಕಲೇಟರ್ಸ್ ಎಲ್ಲ ಹಾಕ್ಸಿ ಎಲ್ಲ ಮಾಡಿನೂ ವೇಸ್ಟ್ ಆಗೋಯ್ತು. ಜನಗಳಿಗೆ ಉಪಯೋಗ ಆಗುವಂಥದ್ದು ಮಾಡಬೇಕು. ಇಲ್ಲಿ ಜನರ ಟ್ಯಾಕ್ಸ್ ದುಡ್ಡು ವ್ಯರ್ಥ ಆಗ್ತಿದೆ ಹೊರತಾಗಿ ಜನರಿಗೆ ಏನು ಉಪಯೋಗ ಆಗ್ತಾ ಇಲ್ಲ. ಅದನ್ನು ಒಂದು 3 ವರ್ಷ ಟೈಮ್ ತಗೊಂಡು ಜನರಿಗೆ ತೊಂದರೆ ಕೊಟ್ಕೊಂಡು, ಮೇಲ್ಗಡೆ ವ್ಯಾಪಾರಸ್ಥರಿಗೂ ತೊಂದರೆ ಆಗಿ 3 ವರ್ಷ ಟೈಮ್ ತಗೊಂಡು ಇದನ್ನು ಕಟ್ಸಿದ್ದಾರೆ. ಬಟ್ ಏನು ಪ್ರಯೋಜನ? ಇದು ಯಾರಿಗೂ ಉಪಯೋಗ ಆಗ್ತಾ ಇಲ್ಲ ಸದ್ಯದ ಪರಿಸ್ಥಿತಿಯಲ್ಲಿ. ವ್ಯಾಪಾರಸ್ಥರು ಕೆಳಗಡೆ ಹೋಗಿ ಶಾಪ್ಗಳಲ್ಲಿ ವ್ಯವಹಾರ ಮಾಡೋಕ್ಕೂ ಅವ್ರು ರೆಡಿ ಇಲ್ಲ. ದುಂಡು ವೆಚ್ಚ ಖರ್ಚು ಮಾಡಿ ಇಷ್ಟೆಲ್ಲ ಮಾಡಿ ಕೊನೆಗೆ ನಮ್ಮ ಜನಸಾಮಾನ್ಯರ ದುಡ್ಡೇ ಇಲ್ಲಿ ಖರ್ಚಾಗಿ ಎಲ್ಲ ಹಾಳಾಗಿದೆ. ಇದರಿಂದ ಯಾರಿಗೂ ಉಪಯೋಗ ಅಂತೂ ಆಗ್ತಾ ಇಲ್ಲ. ಹೀಗೆ ಆಗ್ತಾ ಹೋದರೆ ಕಷ್ಟ. ಜನರ ಟ್ಯಾಕ್ಸ್ ದುಡ್ಡು ಒಳ್ಳೆಯದಕ್ಕೆ ಉಪಯೋಗ ಆಗಬೇಕು, ಈ ಥರ ವ್ಯರ್ಥ ಆಗಬಾರ್ದು. ಇಡೀ ಇಂಡಿಯಾದಲ್ಲೇ ಡೆಲ್ಲಿ ಬಿಟ್ಟರೆ ಬೆಂಗಳೂರಲ್ಲೇ ಇರೋದು ಈ ಥರ ಅಂಡರ್ಗ್ರೌಂಡ್ AC ಮಾರ್ಕೆಟ್. ಅದು ಮೊಟ್ಟ ಮೊದಲವರೆಗೆ ವಿಜಯನಗರದಲ್ಲಿ ನಿರ್ಮಾಣ ಆಗಿರೋದು. ಅದು ಸಿದ್ದರಾಮಯ್ಯ ಅವ್ರನ್ನ ಕರೆಸ್ಬಿಟ್ಟು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಎಲ್ಲ ಮಾಡಿ ಉದ್ಘಾಟನೆ ಮಾಡಿರೋದು ಇದು. ಆದರೂ ಏನು ಪ್ರಯೋಜನ? ಮುಖ್ಯಮಂತ್ರಿ ಬಂದು ಉದ್ಘಾಟನೆ ಮಾಡಿದ್ರೂ ಸರಿಯಾಗಿ 1 ವಾರ ಕೂಡ ಬಿಸ್ನೆಸ್ ಒಳಗಡೆ ಯಾರೂ ಮಾಡಲಿಲ್ಲ. ಇವ್ರದ್ದು ಬಿಟ್ಟವ್ರೆ.